ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಬನ್ನಿ ಇವತ್ತು ನಾನು ಚುರುಮುರಿ ಲಡ್ಡು ಮಾಡ್ತಾ ಇದ್ದೀನಿ. ಈಸಿಯಾಗಿ ಸರಳವಾಗಿ ತೋರಿಸ್ಕೊಡ್ತೀನಿ. ನಿಮಗೂ ಕೂಡ ನೋಡಿ ಕಲಿಬೇಕಂತ ಅಂದ್ಕೊಂಡ್ರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ವರೆಗೂ ಕೂಡ ನೋಡ್ಬೋದು ಸ್ನೇಹಿತರೆ. ಈಸಿಯಾಗಿ ಪರ್ಫೆಕ್ಟಾಗಿ ನಾವು ಇವತ್ತು ಚುರುಮುರಿ ಲಡ್ಡು ಕಟ್ಟೋಣ ಬನ್ನಿ. ಅದು ಕೂಡ ಉತ್ತರ ಕರ್ನಾಟಕದ ಒಂದು ಸ್ಪೆಷಲಿ ಅನ್ಬೋದು. ಹಾಗಾದರೆ ನಾವು ಇವತ್ತು ಪರ್ಫೆಕ್ಟಾಗಿ ಚುರುಮುರಿ ಲಡ್ಡು ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ನೋಡಿ, ಚುರುಮುರಿ ಲಡ್ಡು ಮಾಡೋದಕ್ಕಾಗಿ ನಾನು ಚುರುಮುರಿ ತೊಗೊಂಡಿದ್ದೀನಿ. ಆಮೇಲೆ ಈ ಕಡೆ ಬೆಲ್ಲ ತೊಗೊಂಡಿರೋದು, ಒಂದು ಬಟ್ಲಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ತೊಗೊಂಡಿದ್ದೀನಿ ಬೆಲ್ಲ. ನೀವು ಸ್ವಲ್ಪ ರುಚಿ ಕಡಿಮೆ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ಇವಾಗ ಒಂದು ಕಡೆ ಇಟ್ಕೊಂಡಿದ್ದೀನಿ, ಕಡೆ ಬಿಸಿ ಆಗ್ತಾ ಇರುವಂಥದ್ದು, ಅದರಲ್ಲಿ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದ ತಕ್ಷಣ ನಾನು ಒಂದು ಸ್ವಲ್ಪನೇ ನೀರು ಹಾಕಿರುವಂಥದ್ದು. ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಪಾಕ ಮಾಡ್ತಾ ಇರಬೇಕು. ನೋಡಿ, ಪಾಕ ಯಾವ ರೀತಿ ರೆಡಿ ಆಗಬೇಕಂತ ತೋರಿಸ್ತೀನಿ. ನಾವು ಪಾಕ ಚೆಕ್ ಮಾಡಬೇಕಂದ್ರೆ ಸ್ನೇಹಿತರೆ, ಒಂದು ಬಟ್ಲಲ್ಲಿ ನೀರು ತಗೋಬೇಕು, ಅಲ್ಲಿ ಅದರಲ್ಲಿ ಪಾಕ ಹಾಕಬೇಕು. ನೋಡಿ, ಎಲ್ಲನೂ ಕೂಡ ಪಾಕ ನೋಡಿ ಈ ರೀತಿ ಒಂದಾಗಬೇಕು, ಕೂಡಬೇಕು. ಆವಾಗ ನಮ್ಮ ಪಾಕ ಪರ್ಫೆಕ್ಟಾಗಿ ರೆಡಿಯಾಗಿರುವಂಥದ್ದು. ಪಾಕ ನೀರಲ್ಲಿ ಹಾಕಿದ ತಕ್ಷಣ ಎಲ್ಲ ಕಡೆ ಸ್ಪ್ರೆಡ್ ಆಗಬಾರ್ದು, ಒಂದೇ ಕಡೆ ಹೋಗಿ ಕೂತ್ಕೊಂಡು ಮತ್ತೆ ಚೆನ್ನಾಗಿ ಉಂಡೆ ರೆಡಿ ಆದರೂ ಕೂಡ ನಡೆಯುತ್ತೆ ಅದು. ಇವಾಗ ಪಾಕ ಪರ್ಫೆಕ್ಟಾಗಿ ರೆಡಿ ಆಗೋವರೆಗೂ ನಾನು ಹಾಗೆ ಚೆಕ್ ಮಾಡ್ತಾನೆ ಇದ್ದೀನಿ. ನೋಡಿ, ಈ ಥರ ನೋಡಿ, ಒಂದು ಉಂಡೆ ಥರ ರೆಡಿ ಆಗಬೇಕು. ಅದು ನೀರಲ್ಲಿ ಹಾಕ್ತಾರೆ ಸೌಂಡ್ ಬರ್ತಾ ಇರಬೇಕು. ಆ ರೀತಿ ನಮ್ಮ ಪಾಕ ಪರ್ಫೆಕ್ಟಾಗಿ ರೆಡಿ ಆಗಬೇಕು. ಇವಾಗ ಇದು ಪಾಕ ರೆಡಿಯಾಗಿರುವಂಥದ್ದು. ಪಾಕ ರೆಡಿ ಆದ ತಕ್ಷಣ ಏನು ಮಾಡ್ತೀನಿ ಅಂದರೆ, ನಾನು ನೋಡ್ತಾ ಇರ್ಬೋದು ಚುರುಮುರಿ ಎಲ್ಲ ತೊಗೊಂಡಿದ್ದೀನಲ್ವ, ಆ ಚುರುಮುರಿ ಎಲ್ಲ ಇದರಲ್ಲಿ ಹಾಕ್ತಾ ಹೋಗ್ತೀನಿ. ಚುರುಮುರಿ ನೋಡಿಕೊಂಡು ಹಾಕಬೇಕು. ಪಾಕದಲ್ಲಿ ಎಷ್ಟು ಬೇಕಾಗುತ್ತಲ್ವ ಅಷ್ಟೇ ನಾವು ಚುರುಮುರಿ ಹಾಕಬೇಕಾಗುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ಬೌಲ್ ತೊಗೋಬೇಕು. ಸ್ವಲ್ಪನೇ ಹಾಕ್ತಾ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಮ್ಮೆಗೆ ನಾವೆಲ್ಲ ಕೂಡ ಹಾಕಿದ್ವಿ ಅಂದರೆ ಪಾಕ ಏನಾಗುತ್ತೆ, ಕಡಿಮೆ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಸ್ವಲ್ಪನೇ ಹಾಕ್ಕೊಂಡಿರೋಂಥದ್ದು. ಇವಾಗ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಉಂಡೆ ಕಟ್ಟಬೇಕು. ತುಂಬಾ ಬಿಸಿ ಇರುತ್ತೆ, ಸ್ವಲ್ಪ ಕೈಗೂ ಕೂಡ ಬಿಸಿ ತಾಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನೀವು ರೀತಿ ಉಂಡೆ ಕಟ್ಕೊಳ್ಳಿ. ಬೇಗ ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ಮತ್ತೇನಾದರೂ ಸ್ವಲ್ಪ ಗಟ್ಟಿ ಆದರೂ ಕೂಡ ಏನು ಟೆನ್ಷನ್ ತೊಗೋಬೇಡಿ. ಒಂದು ಟಿಪ್ಸ್ ಕೊಡ್ತೀನಿ. ಮತ್ತೆ ಇದು ಬಾಣಲಿ ಒಯ್ದು ಸ್ಟವ್ ಮೇಲೆ ಇಡಬೇಕು ಸಣ್ಣ ಉರಿಯಲ್ಲಿ. ಮತ್ತೆ ಬೆಲ್ಲ ಕರಗುತ್ತೆ. ಆವಾಗ ನಮ್ಗೆ ಏನಾಗುತ್ತೆ ಅಂದರೆ ಮತ್ತೆ ಅದು ಮೆತ್ತಗಾಗುತ್ತೆ. ಆವಾಗ ನಮಗೆ ಉಂಡೆ ಕಟ್ಟೋದಕ್ಕೂ ಕೂಡ ಮತ್ತೆ ಬರುತ್ತೆ. ಹಾಗಾಗಿ ಈ ಟಿಪ್ಸ್ ಕೂಡ ನಿಮಗೆ ಈಸಿ ಆಗುತ್ತೆ. ಬೇಗ ಉಂಡೆ ಕಟ್ಟೋದಕ್ಕೆ ಬರೆದಿರೋರು ಫಾಲೋ ಮಾಡಿ. ಇವಾಗ ನೋಡಿ, ಉಂಡೆ ನಾನು ಫಾಸ್ಟಾಗಿ ಕಟ್ತಾ ಇರೋವಂಥದ್ದು. ಎಲ್ಲ ಕೂಡ ಉಂಡೆ ಇದೇ ರೀತಿಯಾಗಿ ಕಟ್ಕೊಂಡು ಬಿಡ್ತೀನಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಚುರುಮುರಿ ಲಡ್ಡು ರೆಡಿ ಆಯ್ತು ನೋಡಿ. ಮಕ್ಕಳಿಗೆ ಕೂಡ ಮಾಡಿ ಕೊಡಿ. ಹಾಗೆ ನಮ್ಮ ಕಡೆ ಸ್ಪೆಷಲಿ ನಾಗರ ಪಂಚಮಿ ಹಬ್ಬಕ್ಕೆ ಇದು ಕೂಡ ಮಾಡ್ತೀವಿ. ಹಾಗಾದರೆ ನೀವು ಕೂಡ ಮಾಡ್ತೀರೋ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಖಂಡಿತವಾಗಿ ಇಷ್ಟ ಇದ್ದರೆ ಮಾಡಿ ತಿಂದು ನೋಡಿ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಹಾಗಾದರೆ ನೋಡಿ, ಎಲ್ಲ ಕೂಡ ಉಂಡೆ ಕಟ್ಟಿದಾಯಿತು. ಮತ್ತು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಬಿಸಿ ಮಾಡ್ಕೊಂಡು ತೊಗೊಂಡ್ಮೇಲೆ ಮತ್ತೆ ಕೆಳಗಿರೋದೆಲ್ಲ ಪೂರ್ತಿ ಬರುತ್ತೆ. ಆವಾಗ ಮತ್ತೆ ಉಂಡೆ ಅದು ಕೂಡ ಕಟ್ಕೊಂಡು ಬಿಡಬೇಕು. ಸರಳವಾಗಿ ಈಸಿಯಾಗಿ ಮಾಡಿಕೊಂಡು ನೋಡಿ. ಇವತ್ತಿನ ಚುರುಮುರಿ ಲಡ್ಡು ರೆಡಿ ಆಯ್ತು ನೋಡಿ ಸ್ನೇಹಿತರೆ. ತುಂಬಾ ಸಖತ್ತಾಗಿರುತ್ತೆ. ಮಕ್ಕಳ ಕೈಯಲ್ಲಿ ಒಂದೊಂದು ತಿನ್ನೋದಕ್ಕೆ ಕೊಟ್ಟರೆ ಅವರು ಕೂಡ ತಿಂತಾ ಹೋದರೆ ಎಂಜಾಯ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ತುಂಬಾ ಟೇಸ್ಟ್ ಆಗಿರುತ್ತೆ. ಇವತ್ತಿನ ಚುರುಮುರಿ ಲಡ್ಡು ರೆಡಿ ಆಯ್ತು ನೋಡಿ. ಎಷ್ಟು ಈಸಿಯಾಗಿ ಪರ್ಫೆಕ್ಟಾಗಿ ಲಡ್ಡು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.